Hello friends, welcome back. I am Shivamurthy from Student of Enterprise College, Davanagere. Topics: Concept of array, need of array, accessing the array elements. Sarina? Concept of array ನೋಡೋಣ first. Array is a homogeneous collection of variables of same data type. Array ಅನ್ನೋದು homogeneous collection of variables ನ collection ಮಾಡಿರುತ್ತೆ. ಆಫ್ ಸೇಮ್ ಡಾಟಾ ಟೈಪ್ ಇರುವಂತಹ ವೇರಿಯೇಬಲ್ಸ್ ನ ಕಲೆಕ್ಷನ್ ಮಾಡಿರುತ್ತೆ. ಇಂಟರ್ನಲಿ ಅರೇಸ್ ಆರ್ ಅರೇಂಜ್ಡ್ ಇನ್ ಎ ಸೀಕ್ವೆನ್ಷಿಯಲ್ ಆರ್ಡರ್. ಅರೇಸ್ ಯಾವ ರೀತಿ ಅರೇಂಜ್ ಆಗಿರುತ್ತೆ ಅಂದ್ರೆ ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ಅರೇಂಜ್ ಆಗಿರುತ್ತೆ. ಸರಿನಾ? ಈಚ್ ಅರೇ ಎಲಿಮೆಂಟ್ಸ್ ಈಸ್ ಅಸೋಸಿಯೇಟೆಡ್ ವಿತ್ ಅನ್ ಇಂಟಿಜರ್ ನಂಬರ್ ಕಾಲ್ಡ್ ಇಂಡೆಕ್ಸ್. ಅಂದ್ರೆ ಅರೇ ಎಲಿಮೆಂಟ್ಸ್ ಯಾವ ರೀತಿ ಅಸೋಸಿಯೇಟೆಡ್ ವಿತ್ ಇಂಟಿಜರ್ ನಂಬರ್ ಅಲ್ಲಿ ಅಸೋಸಿಯೇಟ್ ಆಗಿರುತ್ತೆ. ಕಾಲ್ಡ್ ಇಂಡೆಕ್ಸ್. ಅದನ್ನ ಏನಂತ ಕರಿತೀವಿ ಅಂದ್ರೆ ಇಂಡೆಕ್ಸ್ ಅಂತ ಕರಿತೀವಿ. ಆ ಇಂಡೆಕ್ಸ್ ರೇಂಜ್ ಎಲ್ಲಿಂದ ಎಲ್ಲಿ ಮಟ್ಟ ಇರುತ್ತೆ ಅಂತಂದ್ರೆ ಇಂಡೆಕ್ಸ್ ರೇಂಜ್ ಫ್ರಮ್ 0 ಟು ಮ್ಯಾಕ್ಸಿಮಮ್ ಸೈಜ್ ಆಫ್ ಅರೇ -1. ಅಂದ್ರೆ 0 ಇಂದ ಹಿಡಿದು ಮ್ಯಾಕ್ಸಿಮಮ್ ಸೈಜ್ ಅಂದ್ರೆ ಈಗ 10 ಅಂತ ಕೊಟ್ಟ -1 9 ತನ ಇಂಡೆಕ್ಸ್ ಇರುತ್ತೆ. ಸರಿನಾ? ಇಂಡೆಕ್ಸ್ ಯೂಸ್ ಟು ಆಕ್ಸೆಸ್ ಅರೇ ಎಲಿಮೆಂಟ್ಸ್. ಇಂಡೆಕ್ಸ್ ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಆಕ್ಸೆಸ್ ಮಾಡೋದಕ್ಕೆ ಅರೇ ಎಲಿಮೆಂಟ್ಸ್ ನ ಯೂಸ್ ಆಗುತ್ತೆ. ಸರಿನಾ? ನೀಡ್ ಆಫ್ ಅರೇ ಯಾವ್ದಕ್ಕೆ ನೀಡ್ ಅಂದ್ರೆ ಅರೇ ಎ ಕೈಂಡ್ ಆಫ್ ಡಾಟಾ ಸ್ಟ್ರಕ್ಚರ್ ದಟ್ ಕ್ಯಾನ್ ಸ್ಟೋರ್ ಅ ಫಿಕ್ಸ್ಡ್ ಸೈಜ್ ಸೀಕ್ವೆನ್ಷಿಯಲ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಆಫ್ ದಿ ಸೇಮ್ ಟೈಪ್. ಅಂದ್ರೆ ಅರೇ ಅನ್ನೋದು ಒಂದು ಡಾಟಾ ಸ್ಟ್ರಕ್ಚರ್ ಇದ್ದ ಹಾಗೆ. ಅದು ಫಿಕ್ಸ್ಡ್ ಸೈಜ್ ನ ಸ್ಟೋರ್ ಮಾಡುತ್ತೆ. ಸೀಕ್ವೆನ್ಷಿಯಲ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ನ ಸ್ಟೋರ್ ಮಾಡುತ್ತೆ. ಸೇಮ್ ಡಾಟಾ ಟೈಪ್ ಇರುವಂತಹ ಎಲಿಮೆಂಟ್ಸ್ ನ ಸ್ಟೋರ್ ಮಾಡುತ್ತೆ. ಎನ್ ಅರೇ ಈಸ್ ಯೂಸ್ಡ್ ಟು ಸ್ಟೋರ್ ಎ ಕಲೆಕ್ಷನ್ ಆಫ್ ಡಾಟಾ. ಕಲೆಕ್ಷನ್ ಆಫ್ ಡಾಟಾ ಅಂದ್ರೆ ಸ್ಟೋರ್ ಮಾಡುತ್ತೆ. ಅರೇ ಅನ್ನೋದು ಯೂಸ್ ಟು ಸ್ಟೋರ್ ಮಾಡುತ್ತೆ. ಕಲೆಕ್ಷನ್ ಆಫ್ ಡಾಟಾನು ಕೂಡ ಸ್ಟೋರ್ ಮಾಡುತ್ತೆ. ಬಟ್ ಇಟ್ ಈಸ್ ಆಫ್ಟನ್ ಮೋರ್ ಯೂಸ್ಫುಲ್ ಟು ಥಿಂಕ್ ಆಫ್ ಎನ್ ಅರೇ ಆಸ್ ಎ ಕಲೆಕ್ಷನ್ ಆಫ್ ವೇರಿಯೇಬಲ್ಸ್ ಆಫ್ ದಿ ಸೇಮ್ ಡಾಟಾ ಟೈಪ್. ಅಂದ್ರೆ ಸೇಮ್ ಡಾಟಾ ಟೈಪ್ ಇರುವಂತಹ ಎಲಿಮೆಂಟ್ಸ್ ನ ಸ್ಟೋರ್ ಮಾಡುತ್ತೆ. ಯಾವುದು? ಅರೇಸ್. ಸರಿನಾ? ಎ ಸ್ಪೆಸಿಫಿಕ್ ಎಲಿಮೆಂಟ್ ಇನ್ ಆನ್ ಅರೇ ಈಸ್ ಆಕ್ಸೆಸ್ಡ್ ಬೈ ಅನ್ ಇಂಡೆಕ್ಸ್. ಅಂದ್ರೆ ಸ್ಪೆಸಿಫಿಕ್ ಆಗಿರುವಂತಹ ಎಲಿಮೆಂಟ್ ನ ಯಾವ ರೀತಿ ನಾವು ಆಕ್ಸೆಸ್ ಮಾಡಬಹುದು ಅಂದ್ರೆ ಇಂಡೆಕ್ಸ್ ಮುಖಾಂತರ ಆಕ್ಸೆಸ್ ಮಾಡಬಹುದು. ಸರಿನಾ? ಆಲ್ ಅರೇ ಕಾನ್ಸಿಸ್ಟ್ ಆಫ್ ಕಂಟಿನ್ಯೂಸ್ ಮೆಮೊರಿ ಲೊಕೇಶನ್ಸ್. ಅಂದ್ರೆ ಅರೇ ಎಲಿಮೆಂಟ್ಸ್ ಯಾವ ರೀತಿ ಇದು ಮೆಮೊರಿಯಲ್ಲಿ ಅಲೊಕೇಶನ್ ಆಗಿರುತ್ತೆ ಅಂತ ಕಾಂಟಿಗ್ಯೂಯಸ್ ಮೆಮೊರಿ ಲೊಕೇಶನ್ಸ್ ಅಲ್ಲಿ ಲೊಕೇಟ್ ಆಗಿರುತ್ತೆ. ಸರಿನಾ? ದ ಲೋಯೆಸ್ಟ್ ಅಡ್ರೆಸ್ ಕರೆಸ್ಪಾಂಡಿಂಗ್ ಟು ದ ಫಸ್ಟ್ ಎಲಿಮೆಂಟ್ ಅಂಡ್ ದ ಹೈಯೆಸ್ಟ್ ಅಡ್ರೆಸ್ ಟು ದ ಲಾಸ್ಟ್ ಎಲಿಮೆಂಟ್. ಅಂದ್ರೆ ಫಸ್ಟ್ ಇರುವಂತಹ ಎಲಿಮೆಂಟ್ ಲೋ ಅಡ್ರೆಸ್ ಅಲ್ಲಿ ಅಂದ್ರೆ ಸ್ಟೋರ್ ಆಗಿರುತ್ತೆ. ಸರಿನಾ? ಮತ್ತೆ ಲಾಸ್ಟ್ ಎಲಿಮೆಂಟ್ ಹೈ ನಂಬರ್ ಅಲ್ಲಿ ಇರುವ ಅಡ್ರೆಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸರಿನಾ? ಈ ಅರೇಸ್ ಮೇಲೆ ಒಂದು ಸ್ಯಾಂಪಲ್ ಪ್ರೋಗ್ರಾಮ್ ನೋಡೋಣ. ಅದು ಗೊತ್ತಾಗುತ್ತೆ ಅಂತ ನೋಡ್ತಾ ಅಕ್ಸೆಸಿಂಗ್ ಆಫ್ ಅರೇ ಎಲಿಮೆಂಟ್ಸ್ ನ ನೋಡ್ತಾ ಹೋಗ್ಬೋದು. ಇಲ್ಲಿ ಒಂದು ಅರೇನ ತಗೊಂಡಿದ್ದೀನಿ. ಎ ಆಫ್ 10 ಅಂತ ಕೊಟ್ಟಿನಿ. ಅಂದ್ರೆ 10 ಅಂತ ಕೊಟ್ಟಿನಿ. 10 ಅಲ್ಲಿರುವ 10 ನಂಬರ್ಸ್ 10 ಎಲಿಮೆಂಟ್ಸ್ ನ ಸ್ಟೋರ್ ಆಗಿರುತ್ತೆ. ಸರಿನಾ? ಇಲ್ಲಿ 10 ಮಟ್ಟ ನಂಬರ್ ಕೊಟ್ಟಿದ್ದೀನಿ. ಸರಿನಾ? ಫಾರ್ ಲೂಪ್ ಯೂಸ್ ಮಾಡ್ಕೊಂಡು ಅಕ್ಸೆಸ್ ನ ಮಾಡ್ತಾ ಹೋಗ್ತೀನಿ. ಯಾವ ರೀತಿ ನಂಬರ್ ಇಂಡೆಕ್ಸ್ ಮುಖಾಂತರ ನಾವು ನಂಬರ್ಸ್ ನ ಆಕ್ಸೆಸ್ ಮಾಡ್ತಾ ಹೋಗ್ಬೋದು ಅಂತ ಇಲ್ಲಿ ನಾವು ನೋಡ್ಬೋದು. ಸರಿನಾ? ಅಂದ್ರೆ ಒಂದೊಂದೇ ಆಕ್ಸೆಸ್ ಮಾಡ್ತಾ ಹೋಗ್ಬೋದು. ಒಂದೊಂದೇ ಆಕ್ಸೆಸ್ ಮಾಡೋದಕ್ಕೆ ಇದಾಗುತ್ತೆ ಅಂತ ಹೇಳಿ ಫಾರ್ ಲೂಪ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಯಾವ ರೀತಿ ಅಂದ್ರೆ ಪ್ರಿಂಟ್ ಎಫ್ ಅಂತ ಹಲವಾರು ಸತಿ ಹಾಕೋದ್ ಬದ್ಲಿ ಫಾರ್ ಲೂಪ್ ಯೂಸ್ ಮಾಡ್ಕೊಂಡು ನಾವು ಎಲ್ಲಾ ಅರೇ ಎಲಿಮೆಂಟ್ಸ್ ನ ಒಂದೇ ಸತಿ ಆಕ್ಸೆಸ್ ಮಾಡ್ತಾ ಹೋಗ್ಬೋದು. ಈ ಪ್ರೋಗ್ರಾಮ್ ನ ರನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಆಕ್ಸೆಸ್ ಆಗಿದೆ ಎಂದು. ಸರಿನಾ? ಇಲ್ಲಿ ನೋಡ್ಬೋದು ನೀವು ಎ ಆಫ್ 0 ಅಂತಂದ್ರೆ 0 ಅಂದ್ರೆ ಇಂಡೆಕ್ಸ್. ಅಂದ್ರೆ ಫಸ್ಟ್ ನೇ ಇಂಡೆಕ್ಸ್ ಇಲ್ಲಿ ಇರುವ ಒಂದು ನಂಬರ್ ಯಾವ್ದು ಅಂತಂದ್ರೆ 1 ಅಂತ ಇದೆ. ಸರಿನಾ? ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಇಂಡೆಕ್ಸ್ ಅಂತ ತಕ್ಷಣ 0. ಸರಿನಾ? ನಾನು ಹೇಳಿದ್ದೆ ಅರೇದು ಇನ್ನು 0 ಇಂದ ಆಕ್ಸೆಸ್ ಮಾಡ್ತಾ ಹೋಗೋದು. ಇಂಡೆಕ್ಸ್ 0 ಇಂದ ಆಕ್ಸೆಸ್ ಮಾಡ್ತಾ ಹೋಗೋದು. ಸರಿನಾ? 0 ಅಲ್ಲಿ 1 ಸ್ಟೋರ್ ಆಗಿದೆ. ಸರಿನಾ? ಇದೇ ರೀತಿ -1 ಅಂದ್ರೆ 10 ಕೊಟ್ಟಿನಿ ಅಂತಂದ್ರೆ -1 ಅಲ್ಲಿ ಮ್ಯಾಕ್ಸಿಮಮ್ ಸೈಜ್ ಅಲ್ಲಿ ಇರುತ್ತೆ. ಈ ರೀತಿ ಅರೇ ಎಲಿಮೆಂಟ್ಸ್ ನ ಆಕ್ಸೆಸ್ ಮಾಡಬಹುದು. ಥ್ಯಾಂಕ್ ಯು ಗೈಸ್.